ಅತ್ತೆ ಮಧ್ಯಾಹ್ನಕ್ಕೆ ಏನು ಮಾಡಬೇಕು? ತಿರ್ಗಾ ಕಾಫಿ ಕುಡಿತಾ ಇದ್ದೀರಾ? ನಾಳೆಯಿಂದ ನೀವು ಶುಗರ್ ಐಟಮ್ಸ್ ತಿನ್ನಂಗೇ ಇಲ್ಲ, ಎಸ್ಪೆಷಲಿ ಕಾಫಿ ಟೀ ಕುಡಿಯಂಗೇ ಇಲ್ಲ. ಈ ತಲೆನೋವು ಅಂತ ಕಾರಣ ಇಟ್ಕೊಂಡು ದಿನಕ್ಕೆ 5 ಸತಿ ಕಾಫಿ ಕುಡಿತೀರಾ. ನಿಮ್ಮ ಬಾಡಿ ಏನಾಗಬಾರ್ದು ಹೇಳಿ? ನಾಳೆಯಿಂದ ನನ್ನ ಜೊತೆಗೆ ಜಿಮ್ಮಿಗೆ ಬರ್ಬೇಕು ನೀವು. ಸೊಂಟ ನೋವು, ಬೆನ್ನು ನೋವು, ಕೈ ನೋವು ಅಂತ ಹೇಳ್ತೀರಲ್ಲ, ಅದಕ್ಕೆ ಇವತ್ತು ಒಂದಿನ ಚೆನ್ನಾಗಿ ಕುಡಿದ್ಬಿಡಿ. ನಾಳೆಯಿಂದ ಈ ಕಾಫಿ ಟೀ ಎಲ್ಲ ಕ್ಯಾನ್ಸಲ್. ಅತ್ತೆ ನಿಮಗೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಕೆ ತುಂಬ ಇಷ್ಟ ತಾನೆ, ಆರ್ಡರ್ ಮಾಡಲಾ? ಅಯ್ಯೋ ನಾನು ಜೀನ್ಸ್ ಎಲ್ಲ ಬೇಡಮ್ಮ. ನಾನು ಜೀನ್ಸ್ ಹಾಕೊಂಡ್ರೆ ಆಚೆ ಕಡೆ ಇರೋ ಜನ ಎಲ್ಲ ಹೇಗೆ ಮಾತಾಡ್ಕೊತಾರೆ ಗೊತ್ತಾ? ಅತ್ತೆ ನೀವೇನಕ್ಕೆ ಈ ಜನಗಳ ಮಾತೆಲ್ಲ ಕೇಳಿಸ್ಕೊತೀರಾ? ಅವರ ಬಂದು ನಮಗೆ ಊಟ ಹಾಕ್ತಾರೆ. ನಿಮ್ಗೇನು ಇಷ್ಟ ಬರುತ್ತೋ ಅದು ಮಾಡಿ. ನಾನು ನಿಮಗೆ ಒಂದು ಜೀನ್ ಪ್ಯಾಂಟ್ ಆರ್ಡರ್ ಮಾಡ್ತೀನಿ. ರೇಷ್ಮಾ, ಈ ಟೊಮೆಟೊ ಬಾತ್ ಯಾರು ಮಾಡಿದ್ದು? ನಾನೇ ಮಾಡಿದ್ದು. ಆದ್ರೆ ಈ ಮನೇಲಿ ಇರೋರ್ಗೆ ಯಾರಿಗೂ ಇಷ್ಟ ಆಗಲ್ಲಮ್ಮ. ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋದು ಬಿಡಿಯತ್ತೆ. ನಿಮ್ಮ ಸೊಸೆ ನಿಮಗಿಷ್ಟ ಅಂತ ಮಾಡಿದ್ದು, ಹಾಕೊಂಡು ತಿನ್ನಿ. ಅತ್ತೆ ನಾವು ನಾಳಿದ್ದು ಊರಿಗೆ ಹೋಗ್ತಿದ್ದೀವಲ್ಲ, ನೀವು ಬರ್ತೀರಾ? ನಾನು ಬರಲ್ಲಪ್ಪ. ನಿಮ್ಮಿಬ್ರು ಮಧ್ಯದಲ್ಲಿ ನಾನೇನಿಕಮ್ಮ? ನಿಮ್ಮ ಮಗಾಗೂ ನನಗೂ ನೀವು ಬರೋದಲ್ಲಿ ಪ್ರಾಬ್ಲಮೇ ಇಲ್ಲ. ಮತ್ತೆ ನೀವೇನಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ಇವಾಗಲೇ ಹೋಗಿ ನಿಮ್ಮ ಡ್ರೆಸ್ನ ಪ್ಯಾಕ್ ಮಾಡ್ಕೊಳ್ಳಿ. ನಾಳಿದ್ದು ನಾವು ಊರಿಗೆ ಹೋಗ್ಬಿಟ್ಟು ಬರೋಣ. ರೇಷ್ಮಾ, ಸ್ವಲ್ಪ ದಿನ ನಿನ್ನ ಮನೆಗೆ ಹೋಗಿ ಇದ್ಬಿಟ್ಟು ಬಾಮ್ಮ. ಯಾಕೆ? ನಾನು ಇಲ್ಲಿರೋದು ನಿಮಗೆ ತೊಂದರೆ ಆಗ್ತಿದ್ಯಾ? ಇಲ್ಲ, ನಾನು ಹಾಗೆ ಹೇಳ್ತಿಲ್ಲ. ನಾನು ಸುಮ್ಮನೆ ಜೋಕ್ ಮಾಡಿದತ್ತೆ. ನಾನು ಹೋಗಲ್ಲಪ್ಪ. ಅಲ್ಲಿ ನಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಮನೇಲಿ ನಾನು ಒಬ್ಬಳೇ ಇರಬೇಕು. ಒಬ್ಬಳೇ ಇದ್ದು ನನಗೆ ಬೋರ್ ಆಗುತ್ತೆ. ಅದಕ್ಕೆ ನಾನು ಇಲ್ಲೇ ಇರ್ತೀನಿ.